ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷ 2026 ಫೆಬ್ರವರಿ 1ರಂದು ಭರತ ಹುಣ್ಣಿಮೆ ಬಂದಿದೆ. ಇದನ್ನ ಮಾಘ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಶಕ್ತಿಯುತವಾದ ಹುಣ್ಣಿಮೆ ಬಂದಿದೆ. ಇದು ಎಲ್ಲ ಹುಣ್ಣಿಮೆಗಳಿಗಿಂತಲೂ ಎಷ್ಟೋ ಶಕ್ತಿಯುತವಾದದ್ದು. ಹಾಗಾಗಿ ಈ ಹುಣ್ಣಿಮೆಯೊಳಗೆ ನಾಯಿಗೆ ಈ ಒಂದು ಆಹಾರ ತಿನ್ನಿಸಿದ್ರೆ ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ. ಶನಿ ದೋಷಗಳು ಕೂಡ ಹೊರಟು ಹೋಗುತ್ತವೆ. ಹಾಗಾದರೆ ಹುಣ್ಣಿಮೆಯೊಳಗೆ ನಾಯಿಗೆ ನಾವು ತಿನ್ನಿಸಬೇಕಾದಂಥ ಆ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋದ ಕೆಳಗಡೆ ಹರೇ ಶ್ರೀನಿವಾಸ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಕಪ್ಪು ನಾಯಿಗೆ ಇದನ್ನು ತಿನ್ನಿಸಿದರೆ ಸಾಕು, ಜೀವನದಲ್ಲಿ ಚಮತ್ಕಾರವೇ ನಡೆದು ಹೋಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ. ಮನುಷ್ಯನ ಸಹಜ ಸ್ವಭಾವ ಏನು ಗೊತ್ತಾ? ಎಲ್ಲ ಸಮಸ್ಯೆಗೂ ಶನೇಶ್ವರನೇ ಕಾರಣ ಅನ್ನೋ ಮನೋಭಾವನೆ ಇದೆ. ಅದನ್ನು ಮೊದಲು ಎಲ್ಲರೂ ಬದಲಾಯಿಸಿಕೊಳ್ಬೇಕು. ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯು ತುಂಬ ಕೆಟ್ಟದ್ದಲ್ಲ. ಶನಿದೇವನ ಬಗ್ಗೆ ಎಲ್ಲರಿಗೂ ತಪ್ಪು ಕಲ್ಪನೆಗಳಿರುತ್ತವೆ. ವಾಸ್ತವವಾಗಿ ಶನಿಯು ಅತ್ಯಂತ ಶಕ್ತಿಶಾಲಿ ಗ್ರಹವಾಗಿದೆ. ಶನಿಯು ಆಶೀರ್ವದಿಸಿದರೆ ಕಷ್ಟದ ಕೆಲಸವನ್ನು ಕೂಡ ಸುಲಭವಾಗಿ ಮಾಡಬಹುದು. ಶನಿಯ ಪ್ರಭಾವದಿಂದ ಒಬ್ಬ ವ್ಯಕ್ತಿಯು ಯಶಸ್ಸಿನ ಹಾದಿಯಲ್ಲಿ ಬಹಳ ಮುಂದೆ ಹೋಗ್ತಾನೆ. ಶನಿಯನ್ನ ಗುರು ಅಂತಾನು ಕರೀತಾರೆ. ಶನಿಯ ಕೃಪೆಯಿಂದ ನಾವು ಜೀವನದ ದೊಡ್ಡ ಪಾಠಗಳನ್ನು ಕಲಿತೀವಿ. ಜೊತೆಗೆ ಶನಿಯನ್ನ ನ್ಯಾಯಾಧೀಶ ಅಂತ ಕೂಡ ಕರೀತಾರೆ. ವೀಕ್ಷಕರೇ, ಇನ್ನು ಶನಿಗ್ರಹದ ದೊಡ್ಡ ವಿಶೇಷತೆ ಏನು ಅಂತಂದರೆ, ಶನಿಯು ತನ್ನ ಕಾರ್ಯಗಳಿಗೆ ತಕ್ಕಂತೆ ಫಲವನ್ನು ನೀಡ್ತಾನೆ. ಯಾರಾದರೂ ಒಳ್ಳೆ ಕೆಲಸಗಳನ್ನು ಮಾಡಿದರೆ ಶನಿಯು ಅವರಿಗೆ ಒಳ್ಳೆಯದನ್ನು ಮಾಡ್ತಾನೆ. ಅದೇ ವ್ಯಕ್ತಿಯ ಕಾರ್ಯಗಳು ಸರಿಯಾಗಿಲ್ಲದೇ ಇದ್ದರೆ ಶನಿಯು ಅವನಿಗೆ ಹಾನಿಕಾರಕವಾಗಿದೆ. ಇದು ಶನಿಯ ಸ್ವಭಾವ. ಅದಕ್ಕಾಗಿಯೇ ಶನಿಯನ್ನ ನ್ಯಾಯದ ಗ್ರಹ ಅಂತ ಪರಿಗಣಿಸಲಾಗಿದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇದೆ ಅಂತ ನಿಮಗೆ ಅನಿಸಿದರೆ ಅದಕ್ಕೆ ಶನಿದೇವನನ್ನು ದೂಷಿಸುವಂಥ ಬದಲಿಗೆ ಜೀವನದಲ್ಲಿ ಮಾಡಿರುವಂತಹ ಕರ್ಮಕ್ಕೆ ಇದು ಸಿಕ್ಕಿರುವಂತಹ ಫಲ ಅಂತ ತಿಳ್ಕೊಳ್ಳಿ. ಶನಿ ನೀವು ಮಾಡಿರುವಂಥ ಕರ್ಮಕ್ಕೆ ಬಡ್ಡಿ ಸಮೇತ ಲೆಕ್ಕ ವಸೂಲಿ ಮಾಡಿಕೊಳ್ಳುವಂಥ ದೇವರು ಅನ್ನೋ ಸತ್ಯ ಯಾವತ್ತೂ ಮರಿಬೇಡಿ. ಶನಿ ದೋಷವನ್ನು ಕಡಿಮೆ ಮಾಡ್ತೇವೆ ಅನ್ನೋದು ಸಾಧ್ಯವಾಗದ ಮಾತು. ಪ್ರಕೋಪ ಕೊಂಚ ಮಟ್ಟಿಗೆ ಕಡಿಮೆ ಆಗಬಹುದು, ಆದರೆ ಶನಿ ದೋಷದಿಂದ ಮುಕ್ತರಾಗುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ಅನುಭವಿಸಲೇಬೇಕು. ಹಾಗೆ ಪ್ರಕೋಪ ಕಡಿಮೆ ಮಾಡುವಂಥ ಕೆಲ ಉಪಾಯಗಳನ್ನು ಹೇಳ್ತೀವಿ. ಅದರಲ್ಲೂ ಕಪ್ಪು ನಾಯಿಯ ಉಪಾಯವನ್ನು ನೀವು ತಪ್ಪದೇ ಮಾಡಲೇಬೇಕು. ಈ ನಾಯಿಗಳನ್ನು ಸಾಮಾನ್ಯವಾದ ಪ್ರಾಣಿಗಳು ಅಂತ ಅಂದ್ಕೊಳ್ಬೇಡಿ. ಅಥರ್ವ ವೇದದಲ್ಲಿ ನಾಯಿಗಳನ್ನು ಯಮದೂತರಂತೆ ಚಿತ್ರಿಸಲಾಗಿದೆ. ಆದ್ದರಿಂದ ಈ ಕಪ್ಪು ನಾಯಿಯ ಉಪಾಯವನ್ನು ತಪ್ಪದೇ ಮಾಡಿ. ಹಾಗಾದರೆ ಈಗ ಶನಿ ದೋಷದ ಒಂದೊಂದೇ ಉಪಾಯಗಳನ್ನು ಹೇಳ್ತೀವಿ, ಕೇಳಿಸಿಕೊಳ್ಳಿ. ಶನಿ ದೋಷ ಅನ್ನೋದು ಕೇವಲ ಮನುಷ್ಯರಿಗೆ ಮಾತ್ರ ತಟ್ಟೋದಿಲ್ಲ, ದೇವಾನುದೇವತೆಗಳಿಗೂ ಇದು ತಪ್ಪಿದ್ದಲ್ಲ. ಆದ್ದರಿಂದ ಈ ದೋಷದಿಂದ ಮುಕ್ತಿಯಾಗಲೆಂದೇ ಈ ಉಪಾಯಗಳನ್ನು ನೀವು ಮಾಡಬೇಕು. ಈ ಮೊದಲನೇ ಉಪಾಯ ಮಾಡೋದ್ರಿಂದ ಕೇವಲ ಶನಿದೋಷದ ಪ್ರಕೋಪ ಕಡಿಮೆ ಮಾಡೋದಲ್ಲದೆ ಸಾಡೆ ಸಾತಿಯ ಪ್ರಕೋಪ ಕೂಡ ಕಡಿಮೆ ಮಾಡುತ್ತದೆ. ಅದಕ್ಕಾಗಿ ನೀವು ಮಾಡಬೇಕಾದದ್ದು ಏನು ಅಂತಂದರೆ, ನೀವು ಕಪ್ಪು ಬಟ್ಟೆಯನ್ನು ತಗೊಳ್ಳಿ. ಆ ಬಟ್ಟೆಯಲ್ಲಿ 51 ಕಪ್ಪು ಮೆಣಸಿನ ಕಾಳನ್ನು ಹಾಕಿ, ಹಾಗೇನೆ ಅದರಲ್ಲಿ 11 ರೂಪಾಯಿಯನ್ನು ಹಾಕಿ, ಅದರಲ್ಲಿ 10 ರೂಪಾಯಿ ನೋಟು ಹರಿದಾಗಿರಬೇಕು. ಅಲ್ಲದೆ ಹೊಸ 1 ರೂಪಾಯಿ ನಾಣ್ಯವನ್ನು ಕೂಡ ಹಾಕಬೇಕು. ನೀವೀಗ ಅದಕ್ಕೆ ಗಂಟಿನ ರೂಪ ಕೊಟ್ಟು ಕೊನೆಯದಾಗಿ ಅದಕ್ಕೆ ಕಪ್ಪು ದಾರದಿಂದ ಕಟ್ಟಿಬಿಟ್ರೆ ಸಾಕು. ಈಗ ನೀವು ಈ ಗಂಟನ್ನು ಯಾವುದಾದರೂ ಶನಿವಾರದಂದು ಸೂರ್ಯಾಸ್ತದ ನಂತರ ಶನಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಕೊನೆಗೆ ಆ ಗಂಟನ್ನು ಯಾರಿಗಾದರೂ ಕೊಟ್ಟು ಬಂದು ಬಿಡಿ. ಇನ್ನು ನೀವು ಯಾವುದಾದರೂ ವ್ಯಾಪಾರ ಮಾಡ್ತಾ ಇದ್ದರೆ ಆ ವ್ಯಾಪಾರದಲ್ಲಿ ನಿಮಗೆ ನಷ್ಟ ಆಗ್ತಾ ಇದ್ದಲ್ಲಿ ಈ ಉಪಾಯವನ್ನು ತಪ್ಪದೇ ಮಾಡಲೇಬೇಕು. ಇದರಿಂದ ನಿಮ್ಮ ಮುಳುಗುತ್ತಿರುವಂತಹ ವ್ಯಾಪಾರ ಹಂತ ಹಂತವಾಗಿ ಲಾಭ ಮಾಡ್ತಾ ಹೋಗುತ್ತೆ. ಅದಕ್ಕಾಗಿ ನೀವು ಈ ಪರಿಹಾರವನ್ನು ಹೇಗೆ ಮಾಡಬೇಕು ಅಂತಂದರೆ, ನೀವು ಶನಿವಾರದ ದಿನದಂದು ಸೂರ್ಯಾಸ್ತದ ನಂತರ ಶನಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಶನಿದೇವರ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಈಗ ಆ ದೀಪದಲ್ಲಿ ಒಂದು ಕಪ್ಪು ಮೆಣಸನ್ನು ಹಾಕಬೇಕು. ಈಗ ಶನಿದೇವರ ಮೂರ್ತಿಯ ಮುಂದೆ ನಿಲ್ಲಬೇಕು. ಹೀಗೆ ನಿಂತಾಗ ಯಾವ ಕಾರಣಕ್ಕೂ ಶನಿದೇವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಡಿ. ಈಗ ಕೈಯಲ್ಲಿ ಒಂದು ಕಪ್ಪು ಬಟ್ಟೆಯನ್ನು ತಗೊಳ್ಳಿ. ಅದರೊಳಗೆ ಒಂದು ಮುಷ್ಟಿ ಕರಿಮೆಣಸನ್ನು ಹಾಕಿಬಿಡಿ. ಈಗ ಆ ಕಪ್ಪು ಮೆಣಸಿನ ಕಾಳಿನೊಳಗೆ ಹೊಸ 1 ರೂಪಾಯಿ ನಾಣ್ಯವನ್ನು ಹಾಕಿ.
ಹಾಗೇನೆ 11 ಲವಂಗವನ್ನು ಅದರೊಳಗೆ ಹಾಕಿದರೆ ಸಾಕು. ಈಗ ಶನಿದೇವನ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಆ ಎಲ್ಲ ಕಷ್ಟಗಳು ದೂರವಾಗಲಿ ಅಂತ ಪ್ರಾರ್ಥನೆ ಮಾಡಿ ಕೊನೆಯಲ್ಲಿ ಆ ಗಂಟನ್ನು ನಿಮ್ಮ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಹಣಕಾಸಿನ ವ್ಯವಹಾರ ಎಲ್ಲಿ ಮಾಡ್ತೀರೋ ಅಲ್ಲಿ ಬಚ್ಚಿಟ್ಟು ಬಿಡಿ. ಇಷ್ಟು ಮಾಡಿ ಆಗ ನಿಮಗೆ ಆ ಗಂಟಿನ ಚಮತ್ಕಾರ ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನು ಕೊನೆಯದಾಗಿ ನಾವು ಹೇಳೋದಕ್ಕೆ ಹೊರಟಿರುವಂಥ ಶಕ್ತಿಶಾಲಿ ಉಪಾಯ. ಈ ಉಪಾಯದಲ್ಲಿ ಕಪ್ಪು ನಾಯಿಯ ಪಾತ್ರ ತುಂಬಾ ಪ್ರಮುಖವಾಗಿರೋದು. ಇದನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಒದ್ದಾಡುತ್ತಿದ್ದರೆ ಅಂಥವರಿಗಾಗಿ ಈ ಉಪಾಯವನ್ನು ಮಾಡಿ. ಈ ಉಪಾಯವನ್ನು 5 ಶನಿವಾರ ಮಾಡಬೇಕು. ಈ ಉಪಾಯಕ್ಕಾಗಿ ಮೊದಲಿಗೆ 11 ಕರಿಮೆಣಸಿನ ಕಾಳನ್ನು ತಗೊಳ್ಳಿ. ಆ ಮೆಣಸಿನ ಕಾಳುಗಳನ್ನು ಅನಾರೋಗ್ಯದಿಂದ ಒದ್ದಾಡ್ತಾ ಇರುವವರ ಎಡಗೈಯಲ್ಲಿ ಇಟ್ಟು ಬಿಡಿ. ಈಗ ಬಲಗೈಯಲ್ಲಿ 7 ರೊಟ್ಟಿಗಳನ್ನು ಕೊಡಿ. ಈಗ ಎಡಗೈಯಲ್ಲಿರೋದನ್ನ ಅವರ ದೇಹದ ಎಡಗಡೆ ಕಡೆಯಿಂದ ಬಲಗಡೆಗೆ 7 ಬಾರಿ ಸುತ್ತಾಕೋದಕ್ಕೆ ಹೇಳಿ. ಕೊನೆಗೆ ಎಡಗೈಯಲ್ಲಿರುವಂಥ ಮೆಣಸಿನ ಕಾಳನ್ನು ಮನೆಯ ಹೊರಗಡೆ ಯಾರೂ ಓಡಾಡದ ಜಾಗದಲ್ಲಿ ಬಿಸಾಕಿ ಬರಬೇಕು. ಹೀಗೆ ಬಿಸಾಕಿ ಬರುವಾಗ ಬಲಗೈಯಲ್ಲಿರುವಂಥ ರೊಟ್ಟಿಯನ್ನು ಕೂಡ ಕಪ್ಪು ನಾಯಿಗೆ ತಿನ್ನಿಸಿ ಬರಬೇಕು. ಇಷ್ಟು ಮಾಡಿ ಆನಂತರ ಶನಿ ತನ್ನಿಂದ ತಾನೇ ಕೊಂಚ ಮಟ್ಟಿಗೆ ಶಾಂತ ಆಗ್ತಾ ಹೋಗೋದು ನಿಮ್ಮ ಅನುಭವಕ್ಕೂ ಬರುತ್ತದೆ. ಇನ್ನು ಹಾಗೆಯೇ ವಿಪರೀತವಾಗಿ ನೆಗೆಟಿವ್ ಎನರ್ಜಿ ಇದ್ದರೆ, ದುಡ್ಡು ಕಾಸು ಕೈನಲ್ಲಿ ಚೆನ್ನಾಗಿ ನಿಲ್ಲದೇ ಇದ್ದರೆ, ಸಂಪಾದನೆ ಮಾಡಿದಂಥ ಹಣ ಕೈನಲ್ಲಿ ನಿಲ್ಲೋದಿಲ್ಲ, ದುಡ್ಡು ನೀರಿನಂತೆ ಖರ್ಚಾಗುತ್ತಿದ್ರೆ, ಈ ರೀತಿಯಾಗಿ ಹಣ ಕೈಗೆ ಬಾರದೇ ಇದ್ದಾಗ ಇಂತಹ ಸಂದರ್ಭದಲ್ಲಿ ಅದರಲ್ಲೂ ಸೋಮವಾರದ ದಿನದಂದು ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯ ಒಳಗಾಗಿ ಚಂದ್ರೋರ ಎನ್ನುವ ಒಂದು ವಿಶೇಷ ಸಮಯ ಇರುತ್ತದೆ. ಈ ಒಂದು ಸಮಯದಲ್ಲಿ ಕಲ್ಲುಪ್ಪನ್ನು ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಹಿಡಿದು ನಿಮ್ಮ ಮನೆಯಲ್ಲಿ ಸಿಂಕ್ನಲ್ಲಿ ಆಗಿರಬಹುದು ಅಥವಾ ನಲ್ಲಿಯ ಕೆಳಗೆ ನೀರನ್ನು ಬಿಡುತ್ತಾ ಅದರ ಕೆಳಗೆ ಕೈಯನ್ನು ಇಟ್ಟು ನೀರಿನ ಜೊತೆಗೆ ಉಪ್ಪು ನಿಮ್ಮ ಕೈನಿಂದ ಹರಿದು ಹೋಗುವ ಹಾಗೆ ಮಾಡಬೇಕು. ಹೀಗೆ ಮಾಡೋದ್ರಿಂದಾನೇ ನೀರಿನ ಜೊತೆಗೆ ಉಪ್ಪು ಹೋದಂತೆ ನಿಮಗಿರುವಂತಹ ಎಲ್ಲ ನೆಗೆಟಿವ್ ಶಕ್ತಿಗಳು ನಿಮ್ಮಿಂದ ದೂರವಾಗ್ತಾ ಹೋಗುತ್ತದೆ. ಹಾಗೆಯೇ ಗಂಡ ಹೆಂಡತಿ ನಡುವೆ ಹೆಚ್ಚು ಗಲಾಟೆಗಳು ಕಲಹಗಳು ಹೆಚ್ಚಿದ್ರೆ ಕಲ್ಲುಪ್ಪಿನಿಂದ ಹೀಗೆ ಮಾಡಬೇಕಾಗುತ್ತೆ. 4 ಒಣಮೆಣಸಿನಕಾಯಿಗಳು, 4 ಲವಂಗ, ಸ್ವಲ್ಪ ಕಲ್ಲುಪ್ಪು ಇವುಗಳನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಒಂದು ಖಾಲಿ ಗಾಜಿನ ಬಾಟಲಿಯಲ್ಲಿ ಅದನ್ನು ಇಡಬೇಕು. ಇದನ್ನು ಗಂಡ ಹೆಂಡತಿ ಮಲಗುವಂತಹ ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಇಡಬೇಕು. ಇದರಿಂದ ಗಂಡ ಹೆಂಡತಿ ನಡುವೆ ಇದ್ದಂಥ ಎಂತಹದ್ದೇ ಕಲಹಗಳು ಮನಸ್ತಾಪಗಳು ದೂರವಾಗಿ ಗಂಡ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತದೆ. ವೀಕ್ಷಕರೇ, ನೋಡಿದ್ರಲ್ಲ, ಕಪ್ಪು ನಾಯಿಗೆ ಇದನ್ನು ತಿನ್ನಿಸಿದರೆ ಸಾಕು, ಜೀವನದಲ್ಲಿ ಚಮತ್ಕಾರವೇ ನಡೆದು ಹೋಗುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸಿಕೊಟ್ಟಂಥ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಸಂಬಂಧಿಕರಿಗೂ ಈ ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಮರೆಯಬೇಡಿ. ಈ ವರ್ಷ 2026 ಫೆಬ್ರವರಿ 1ರಂದು ಭರತ ಹುಣ್ಣಿಮೆ ಬಂದಿದೆ. ಇದನ್ನು ಮಾಘ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿದರೆ ಸಾಕು, ನಿಮ್ಮ ಜೀವನದಲ್ಲಿ ಎಷ್ಟೇ ತಿಂದರೂ ಮುಗಿಯದಷ್ಟು ಐಶ್ವರ್ಯಗಳು ಬಂದು ಸೇರುತ್ತವೆ. ಸಾಲದ ಬಾಧೆಗಳು ಬಡತನ ಸಂಪೂರ್ಣವಾಗಿ ದೂರವಾಗುತ್ತವೆ. ಧನವು ನಿರಂತರವಾಗಿ ಮನೆಗೆ ಹರಿಯುತ್ತಲೇ ಇರುತ್ತದೆ. ತಮ್ಮ ಜನ್ಮ ಧನ್ಯವಾಗುತ್ತದೆ. ಈ ದಿನದಂದು ನಿಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಈ ವಸ್ತುಗಳನ್ನು ಇಟ್ಟರೆ ಸಾಕು, ನೀವು ಕುಳಿತು ತಿಂದರೂ ಮುಗಿಯದ ಆಸ್ತಿ ಬರುತ್ತದೆ. ನಿಮ್ಮ ಮನೆಯಲ್ಲಿ ಧನ ಮಳೆ ಸುರಿಯುತ್ತದೆ ಎಂದು ನಮ್ಮ ಹಿರಿಯರು ಮತ್ತು ಆಧ್ಯಾತ್ಮಿಕ ಶಾಸ್ತ್ರಗಳು ಹೇಳುತ್ತವೆ. ಏಕೆಂದರೆ ನಾವು ಅಕ್ಕಿ ಡಬ್ಬವನ್ನು ಸಾಕ್ಷಾತ್ ಅನ್ನಪೂರ್ಣ ದೇವಿಯ ಸ್ವರೂಪವೆಂದು ಭಾವಿಸುತ್ತೇವೆ. ಪ್ರಪಂಚದಲ್ಲಿ ಯಾವುದೇ ಜೀವಿಯಾಗಲಿ, ಅದು ಸಣ್ಣ ಇರುವೆಗಳಿಂದ ಹಿಡಿದು ದೊಡ್ಡ ಆನೆಗಳವರೆಗೆ ಆಹಾರವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಮನುಷ್ಯನಿಗೆ ಅನ್ನವೇ ಪ್ರಾಣಾಧಾರ. ಅದಕ್ಕಾಗಿಯೇ ನಮ್ಮ ಹಿರಿಯರು ಅನ್ನವನ್ನು ಪರಬ್ರಹ್ಮ ಸ್ವರೂಪ ಎಂದು ಕರೆದರು. ನಾವು ಗಳಿಸುವ ಪ್ರತಿಯೊಂದು ರೂಪಾಯಿಯು ಕೊನೆಗೆ ಬಾಯಿಗೆ ಬರುವ ಅನ್ನದ ತುತ್ತಿಗಾಗಿಯೇ. ನಮ್ಮ ಮನೆಯಲ್ಲಿ ಧಾನ್ಯಲಕ್ಷ್ಮಿ ಯಾವಾಗಲೂ ತುಂಬಿರಬೇಕು ಅಂದರೆ ನಾವು ಅಕ್ಕಿ ಡಬ್ಬವನ್ನು ದೇವಾಲಯದಂತೆ ನೋಡಿಕೊಳ್ಳಬೇಕು. ಅಕ್ಕಿ ಡಬ್ಬ ಕೇವಲ ಅಕ್ಕಿ ಹಾಕುವ ಪಾತ್ರೆಯಲ್ಲ, ಅದು ನಮ್ಮ ಮನೆಯ ಅಕ್ಷಯ ಪಾತ್ರೆ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯರು ಮುತ್ತಜ್ಜಿಯರು ಅಕ್ಕಿ ಡಬ್ಬವನ್ನು ಎಷ್ಟು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದರು ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಅಕ್ಕಿ ತುಂಬಿದ್ದರೆ ಮಾತ್ರ ಆ ಮನೆಯಲ್ಲಿ ಸುಖ ಶಾಂತಿ ಇರುತ್ತದೆ ಎಂಬುದು ಅವರ ನಂಬಿಕೆ. ಬೆಳೆಯಾಗಿ ಹೊಳೆಯುವ ಅಕ್ಕಿ ಕಾಳುಗಳು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದವು. ಅದಕ್ಕಾಗಿಯೇ ನಾವು ಪ್ರತಿ ಶುಭ ಕಾರ್ಯದಲ್ಲಿ ಅಕ್ಕಿಯನ್ನು ಅಕ್ಷತೆಯಾಗಿ ಪರಿವರ್ತಿಸಿ ತಲೆಯ ಮೇಲೆ ಹಾಕಿಕೊಳ್ತೇವೆ.
ಅಕ್ಕಿ ಡಬ್ಬ ತುಂಬಿದ್ದರೆ ಆ ಮನೆಯಲ್ಲಿ ಎಂದಿಗೂ ಹಸುವಿನ ಕೂಗು ಕೇಳಿಸುವುದಿಲ್ಲ, ಬಡತನ ಹತ್ತಿರ ಸುಳಿಯುವುದಿಲ್ಲ. ಈ ಅಕ್ಕಿ ಡಬ್ಬದಲ್ಲಿ ಈ ದಿನ ಒಂದು ವಸ್ತುವನ್ನು ಹಾಕಿದರೆ ಸಾಕು, ಅದು ನಿಮ್ಮದಾಗುತ್ತದೆ. ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಹೋಗಬೇಕಂದ್ರೆ, ಸಾಲದ ತೊಂದರೆಗಳು ನಿವಾರಣೆಯಾಗಬೇಕಂದ್ರೆ, ರಾಜಯೋಗ ಬರಬೇಕಾದ್ರೆ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಹಣಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದು ಚಿನ್ನವಾಗುತ್ತದೆ. ಈ ಪರಿಹಾರದ ಬಗ್ಗೆ ಮತ್ತು ಅಕ್ಕಿ ಡಬ್ಬದಲ್ಲಿ ಇಡಬೇಕಾದ ವಿಶೇಷ ವಸ್ತುವಿನ ಬಗ್ಗೆ ಈಗ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡದವರು ತಕ್ಷಣ ಒಂದು ಲೈಕ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ವಿಷಯಕ್ಕೆ ಬಂದರೆ ಅಕ್ಕಿ ಅತ್ಯಂತ ಪವಿತ್ರವಾದದ್ದು. ಅಕ್ಕಿ ಕೆಳಗೆ ಬಿದ್ದರೆ ನಾವು ತಕ್ಷಣ ಕಣ್ಣಿಗೆ ಒತ್ತಿಕೊಳ್ತೇವೆ, ಏಕೆಂದರೆ ಅದು ಲಕ್ಷ್ಮಿ ಸ್ವರೂಪ. ಅಕ್ಕಿಯನ್ನು ಎಂದಿಗೂ ಕಾಲಿನಿಂದ ತುಳಿಯಬಾರದು, ತಪ್ಪಿ ಕೆಳಗೆ ಚೆಲ್ಲಬಾರದು. ಅದೇ ರೀತಿ ಅಕ್ಕಿ ಡಬ್ಬಕ್ಕೂ ಕೂಡ ಯಾವಾಗಲೂ ಕಾಲು ತಾಗಬಾರದು. ಅನೇಕರು ಅಡುಗೆ ಮನೆಯಲ್ಲಿ ಅಕ್ಕಿ ಡಬ್ಬವನ್ನು ಎಲ್ಲೆಂದರಲ್ಲಿ ಇಡುತ್ತಾರೆ, ಆದರೆ ಅಕ್ಕಿ ಡಬ್ಬದಲ್ಲಿ ಯಾವಾಗಲೂ ಶುಭ್ರವಾದ ಸ್ಥಳದಲ್ಲಿ ಪವಿತ್ರವಾದ ದಿಕ್ಕಿನಲ್ಲಿರಬೇಕು. ಆ ಡಬ್ಬದ ಸುತ್ತಲೂ ಜೇಡರ ಬಲೆಗಳು, ಧೂಳು ಇದ್ದರೆ ಲಕ್ಷ್ಮೀದೇವಿ ಅಲ್ಲಿ ಇರುವುದಿಲ್ಲ. ಅಕ್ಕಿ ಡಬ್ಬವನ್ನು ನೀವು ಒಂದು ಸಣ್ಣ ಗಲ್ಲ ಪೆಟ್ಟಿಗೆಯಂತೆ ಭಾವಿಸಬೇಕು. ಅಕ್ಕಿ ಡಬ್ಬದಲ್ಲಿ ಅಕ್ಕಿಯನ್ನು ಹೊರತುಪಡಿಸಿ ಬೇರೆ ವಸ್ತುಗಳನ್ನು ಅಂದರೆ ಉಪ್ಪು, ಉಪ್ಪಿನ ಪ್ಯಾಕೆಟ್ಗಳು, ಖಾರದ ಪ್ಯಾಕೆಟ್ಗಳು, ಎಣ್ಣೆ ಡಬ್ಬಗಳನ್ನು ಒಟ್ಟಿಗೆ ಇಡಬಾರದು. ಹೀಗೆ ಮಾಡಿದರೆ ಅದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ. ಅನೇಕರು ಸ್ಥಳಾವಕಾಶ ಕಡಿಮೆ ಇದೆ ಎಂದು ಅಕ್ಕಿ ಡಬ್ಬದಲ್ಲಿ ಕಡಲೆಕಾಯಿ, ಹುಣಸೆಹಣ್ಣು, ಖಾರದ ಪ್ಯಾಕೆಟ್ಗಳನ್ನು ಸಂಗ್ರಹಿಸುತ್ತಾರೆ. ಇದು ಬಹಳ ದೊಡ್ಡ ತಪ್ಪು. ಅಕ್ಕಿ ಡಬ್ಬವು ಕೇವಲ ಧಾನ್ಯಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಆಗ ಮಾತ್ರ ಆ ಮನೆಯಲ್ಲಿ ಐಶ್ವರ್ಯ ನೆಲೆಸುತ್ತದೆ. ಅಕ್ಕಿ ಡಬ್ಬವನ್ನು ಆಗಾಗ ಒರೆಸಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನೀವು ಅಕ್ಕಿಯನ್ನು ಗೌರವಿಸಿದಾಗ ಆಗ ಮಾತ್ರ ಆಹಾರವು ನಿಮಗೆ ಆರೋಗ್ಯ ಮತ್ತು ಸಂಪತ್ತನ್ನು ನೀಡುತ್ತದೆ. ಇನ್ನು ಈ ದಿನ ರಾತ್ರಿ ಮಲಗುವ ಮುನ್ನ ಯಾವುದೇ ಸಮಯದಲ್ಲಿ ಒಂದು ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ. ಈ ಕಾಗದ ಹೊಸದಾಗಿರಬೇಕು ಮತ್ತು ಕಲೆಗಳಿಲ್ಲದಾಗಿರಬೇಕು. ಆ ಕಾಗದದ 4 ಕಡೆ ಕುಂಕುಮದಿಂದ ಬೊಟ್ಟು ಇಡಿ. ಕುಂಕುಮವು ಶಕ್ತಿಯ ಸಂಕೇತವಾಗಿದೆ. ಈಗ ಆ ಕಾಗದದ ಮಧ್ಯದಲ್ಲಿ ಕೆಲವು ವಿಶೇಷ ವಸ್ತುಗಳನ್ನು ಇಡಬೇಕು. ಅವುಗಳೆಂದರೆ 2 ಒಣಮೆಣಸಿನಕಾಯಿಗಳು, 5 ಬೇವಿನ ಎಲೆಗಳು, 5 ತುಳಸಿ ಎಲೆಗಳು, 1 ರೂಪಾಯಿ, 1 ಜಾಕಾಯಿ ಮತ್ತು 1 ದಾಲ್ಚಿನ್ನಿಯ ತುಂಡು. ಈ ಎಲ್ಲ ವಸ್ತುಗಳನ್ನು ನೀವು ಹಿಂದಿನ ದಿನವೇ ಸಿದ್ಧಪಡಿಸಿಕೊಳ್ಳಿ. ಈ ವಸ್ತುಗಳಿಗೆ ಪ್ರಕೃತಿಯಲ್ಲಿ ಒಂದು ವಿಶೇಷ ಶಕ್ತಿ ಇದೆ. ಇವುಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಗಂಟು ಕಟ್ಟಿದರೆ ಅದು ಒಂದು ಶಕ್ತಿಶಾಲಿ ಯಂತ್ರದಂತೆ ಕೆಲಸ ಮಾಡುತ್ತದೆ. ಮೆಣಸಿನಕಾಯಿಗಳು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು, ದೃಷ್ಟಿ ದೋಷಗಳನ್ನು ನಿವಾರಿಸುತ್ತವೆ. ಕೆಂಪು ಬಣ್ಣ ಸೂರ್ಯನಿಗೆ ಇಷ್ಟವಾದ್ದರಿಂದ ಒಣಮೆಣಸಿನಕಾಯಿಗಳು ಸೂರ್ಯನ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ. ಬೇವಿನ ಎಲೆಗಳು ಸಾಕ್ಷಾತ್ ಅಮ್ಮನವರ ಸ್ವರೂಪ. ಇವು ಆರೋಗ್ಯವನ್ನು ಕಾಪಾಡುತ್ತವೆ ಮತ್ತು ಕೀಟಗಳನ್ನು ಹತ್ತಿರಕ್ಕೆ ಸುಳಿಯಲು ಬಿಡುವುದಿಲ್ಲ. ತುಳಸಿ ಎಲೆಗಳು ಸಾಕ್ಷಾತ್ ಮಹಾಲಕ್ಷ್ಮಿಯ ಸಂಕೇತ. ಐಶ್ವರ್ಯವು ತಾಂಡವವಾಡುತ್ತದೆ. ತುಳಸಿ ಎಲೆಗಳು ಸುಗಂಧಭರಿತ ಅಕ್ಕಿ ಡಬ್ಬಿಯಲ್ಲಿ ಒಂದು ರೀತಿಯ ಪವಿತ್ರತೆಯನ್ನು ತುಂಬುತ್ತದೆ. ಇನ್ನು ವಿಷಯಕ್ಕೆ ಬಂದರೆ ಜ್ಞಾನವು ಧನಾಕರ್ಷಣೆಯ ಸಂಕೇತ. ಬೆಳ್ಳಿ ಇದ್ದರೆ ಇನ್ನೂ ಒಳ್ಳೆಯದು, ಇಲ್ಲದಿದ್ದರೆ ಸಾಮಾನ್ಯ ರೂಪಾಯಿ ನಾಣ್ಯವಾದರೂ ಪರವಾಗಿಲ್ಲ. ಜಾಕಾಯಿಗೆ ಆಧ್ಯಾತ್ಮಿಕವಾಗಿ ದೊಡ್ಡ ಪ್ರಾಮುಖ್ಯತೆ ಇದೆ. ಇದನ್ನು ವಶೀಕರಣ ಮತ್ತು ಆಕರ್ಷಣೆಗೆ ಬಳಸುತ್ತಾರೆ. ಜಾಯಿಕಾಯಿ ಇರುವಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿರುತ್ತಾಳೆ. ಅಡಿಕೆ ಗಣಪತಿಯ ಸ್ವರೂಪ. ಯಾವುದೇ ಕೆಲಸವು ಅಡೆತಡೆಗಳಿಲ್ಲದೆ ನಡೆಯಲು ಇದು ಅವಶ್ಯಕ. ದಾಲ್ಚಿನ್ನಿ ಪ್ರಪಂಚದಾದ್ಯಂತ ಹಣವನ್ನು ಆಕರ್ಷಿಸುವ ಒಂದು ಉತ್ತಮ ಮೂಲಿಕೆಯಾಗಿ ಪ್ರಸಿದ್ಧವಾಗಿದೆ. ಅಂತಹ ದಾಲ್ಚಿನ್ನಿಯನ್ನು ಈ ಗಂಟಿನಿಂದ ಇರುವುದರಿಂದ ಬಹುಶಃ ಅದು ಐಶ್ವರ್ಯ ನಿಧಿಯಾಗಿ ಬದಲಾಗುತ್ತದೆ. ಈ ಎಲ್ಲ ವಸ್ತುಗಳನ್ನು ಒಟ್ಟಿಗೆ ಆ ಬಿಳಿ ಕಾಗದದಲ್ಲಿ ಇಟ್ಟು ಕೆಂಪು ದಾರದಿಂದ ಅಥವಾ ಸಾಮಾನ್ಯ ದಾರದಿಂದ ಸಣ್ಣ ಗಂಟು ಕಟ್ಟಿ ಈ ಗಂಟನ್ನು ತೆಗೆದುಕೊಂಡು ಹೋಗಿ ಮನೆಯ ಅಕ್ಕಿ ಡಬ್ಬದಲ್ಲಿ ಮಧ್ಯದಲ್ಲಿ ಸಣ್ಣ ಗುಂಡಿಯಂತೆ ತೆಗೆದು ಅಲ್ಲಿ ಈ ಗಂಟನ್ನು ಇಟ್ಟು ಮೇಲೆ ಅಕ್ಕಿಯಿಂದ ಮುಚ್ಚಿ. ಹೀಗೆ ಮಾಡುವಾಗ ನೀವು ಏಕಾಂಗಿಯಾಗಿ ಶಾಂತವಾಗಿರಬೇಕು, ಯಾರೊಂದಿಗೂ ಮಾತನಾಡಬಾರದು. ಈ ಗಂಟನ್ನು ಇಡುವಾಗ ನಿಮ್ಮ ಮನಸ್ಸಿನಲ್ಲಿ ಅನ್ನಪೂರ್ಣಾದೇವಿ ನಮ್ಮ ಮನೆಯಲ್ಲಿ ಧನಧಾನ್ಯಗಳಿಗೆ ಎಂದಿಗೂ ಕೊರತೆಯಾಗದಂತೆ ನೋಡಿಕೊ, ನಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸಿ ಐಶ್ವರ್ಯವನ್ನು ಪ್ರಸಾದಿಸು ಎಂದು ಬಲವಾಗಿ ಪ್ರಾರ್ಥಿಸಿ. ಸೂರ್ಯ ಭಗವಾನ್ ಸಾಕ್ಷಿಯಾಗಿ ಈ ದಿನದಂದು ಈ ಕೆಲಸ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ದಾರಿದ್ರ್ಯ ದೋಷಗಳೆಲ್ಲ ನಿವಾರಣೆಯಾಗುತ್ತದೆ.
ಈ ಗಂಟನ್ನು 1 ತಿಂಗಳ ಕಾಲ ಆ ಅಕ್ಕಿ ಡಬ್ಬದಲ್ಲಿಯೇ ಇರಲು ಬಿಡಿ. ಈ 30 ದಿನಗಳ ಕಾಲ ನೀವು ಆ ಡಬ್ಬದಿಂದ ಅಕ್ಕಿಯನ್ನು ಬಳಸಬಹುದು, ಆದರೆ ಗಂಟನ್ನು ಮಾತ್ರ ಕದಲಿಸಬೇಡಿ. 1 ತಿಂಗಳು ಕಳೆದ ನಂತರ ಅಂದರೆ ತಿಂಗಳ ಮುಗಿದ ನಂತರ ಆ ಗಂಟನ್ನು ಹೊರತೆಗೆದು ಅದರಲ್ಲಿರುವ ವಸ್ತುಗಳನ್ನು ಹರಿಯುವ ನೀರಿನಲ್ಲಿ ಅಂದರೆ ಯಾವುದಾದರೂ ಕಾಲುವೆಯಲ್ಲಿ ಅಥವಾ ಕೆರೆಯಲ್ಲಿ ಹಾಕಿಬಿಡಿ. ಒಂದು ವೇಳೆ ಹರಿಯುವ ನೀರು ಲಭ್ಯವಿಲ್ಲದಿದ್ದರೆ ಯಾವುದಾದರೂ ದೊಡ್ಡ ಮರದ ಬುಡದಲ್ಲಿ ಮಣ್ಣು ತೆಗೆದು ಅಲ್ಲೇ ಇಡಿ. ಈ ಪರಿಹಾರವನ್ನು ಮಾಡೋದ್ರಿಂದ ಸೂರ್ಯಶಕ್ತಿ ಆ ಅಕ್ಕಿ ಕಾಳುಗಳ ಮೂಲಕ ನಿಮ್ಮ ಮನೆಯಲ್ಲೆಲ್ಲ ಹರಡುತ್ತದೆ. ನಮ್ಮ ಮನೆಯಲ್ಲಿ ಪ್ರತಿಯೊಂದು ವಸ್ತುವು ಒಂದು ಕಂಪನವನ್ನು ಹೊಂದಿರುತ್ತದೆ. ಅಕ್ಕಿ ಡಬ್ಬ ಅಡುಗೆ ಮನೆಯಲ್ಲಿರುವುದರಿಂದ ಅದರಿಂದ ಬರುವ ಸಕಾರಾತ್ಮಕ ಶಕ್ತಿಯು ಮನೆಯ ಎಲ್ಲ ಸದಸ್ಯರ ಮೇಲೆ ಪರಿಣಾಮ ಬೀರುತ್ತದೆ. ಈ ಪರಿಹಾರದಲ್ಲಿ ಬಳಸಲಾದ ಜಾಕಾಯಿ ವಶೀಕರಣಕ್ಕೆ ಹೆಸರುವಾಸಿಯಾಗಿದೆ. ಇದರಿಂದ ಸಮಾಜದಲ್ಲಿ ನಿಮಗೆ ಗೌರವ ಹೆಚ್ಚುತ್ತದೆ. ಅಧಿಕಾರಿಗಳು ಅಥವಾ ದೊಡ್ಡ ಮನುಷ್ಯರಿಂದ ನಿಮಗೆ ಆಗಬೇಕಾದ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತವೆ. ಅಡಿಕೆ ವಿಘ್ನ ವಿನಾಯಕನ ಪ್ರತಿರೂಪವಾಗಿರುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಎದುರಾಗುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ದಾಲ್ಚಿನ್ನಿ ಹಣವನ್ನು ಅಯಸ್ಕಾಂತದಂತೆ ಆಕರ್ಷಿಸುತ್ತದೆ. ಈ ಪರಿಹಾರವನ್ನು ಮಾಡಿದ ಕೆಲವೇ ದಿನಗಳಲ್ಲಿ ನಿಮಗೆ ತಿಳಿಯದ ಹಣದ ಹರಿವು ಪ್ರಾರಂಭವಾಗುತ್ತದೆ. ಸಾಲದ ಬಾಧೆಯಿಂದ ಬಳಲುತ್ತಿರುವವರಿಗೆ ಹೊಸ ಆದಾಯದ ಮೂಲಗಳು ಗೋಚರಿಸುತ್ತವೆ. ಮುಖ್ಯವಾಗಿ ಈ ಪರಿಹಾರವನ್ನು ಮಾಡುವಾಗ ಈ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಈ ದಿನದಂದು ಬೆಳಿಗ್ಗೆ ಬೇಗ ಏಳಬೇಕು. ಆ ದಿನ ಸೂರ್ಯನಿಗೆ ಇಷ್ಟವಾದ ಹಸುವಿನ ಹಾಲು ಕುದಿಸಿ ಆ ಹಾಲಿನಲ್ಲಿ ಅಕ್ಕಿ ಹಾಕಿ ಪರಮಾನ್ನ ಮಾಡಿ ನೈವೇದ್ಯ ಇಡಲು ಮರೆಯಬೇಡಿ. ಸ್ವಲ್ಪ ದಾಲ್ಚಿನ್ನಿ ಪುಡಿ ಅಥವಾ ಏಲಕ್ಕಿ ಹಾಕಿದರೆ ಅದು ಇನ್ನಷ್ಟು ಶಕ್ತಿಶಾಲಿಯಾಗುತ್ತದೆ. ಸೂರ್ಯನು ಆರೋಗ್ಯದಾತನಾಗಿರುವುದರಿಂದ ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿದ್ದರೆ ನೀವು ನಿಧಾನವಾಗಿ ಕಡಿಮೆಯಾಗುತ್ತವೆ. ಅಕ್ಕಿ ಡಬ್ಬವನ್ನು ಎಂದಿಗೂ ಖಾಲಿ ಇಡಬಾರದು, ಏಕೆಂದರೆ ಡಬ್ಬದ ತಳ ಕಾಣಿಸಿದರೆ ಆ ಮನೆಯಿಂದ ಲಕ್ಷ್ಮಿ ಹೊರಟು ಹೋಗುತ್ತಾಳೆನ್ನುವ ನಂಬಿಕೆ ಇದೆ. ಆದ್ದರಿಂದ ಅಕ್ಕಿ ಅರ್ಧಕ್ಕೆ ಬಂದ ತಕ್ಷಣ ಹೊಸದನ್ನು ತಂದು ಹಾಕಿ. ಅಕ್ಕಿ ಡಬ್ಬವನ್ನು ಎಂದಿಗೂ ನೆಲದ ಮೇಲೆ ನೇರವಾಗಿ ಇಡದೆ ಕೆಳಗೆ ಯಾವುದಾದರೂ ಸ್ಟ್ಯಾಂಡ್ ಇಡುವುದು ಉತ್ತಮ. ಈ ದಿನದಂದು ಈ ಪರಿಹಾರವನ್ನು ಮಾಡಲು ಸಾಧ್ಯವಾಗದವರು ನಂತರ ಬರುವ ಯಾವುದೇ ಶುಕ್ರವಾರ ಅಥವಾ ಭಾನುವಾರ ಪ್ರಯತ್ನಿಸಬಹುದು. ಆದರೆ ಈ ದಿನದಂದು ಮಾಡಿದರೆ ಸಿಗುವ ಫಲ 1000 ಪಟ್ಟು ಹೆಚ್ಚಾಗಿರುತ್ತದೆ. ಈ ಪರಿಹಾರ ಕೇವಲ ಹಣಕ್ಕಾಗಿ ಮಾತ್ರವಲ್ಲ, ಮಾನಸಿಕ ಶಾಂತಿಗಾಗಿಯೂ ಸಹ. ಯಾವ ಮನೆಯಲ್ಲಿ ಅನ್ನಪೂರ್ಣಮ್ಮನ ಅನುಗ್ರಹವಿರುತ್ತದೆಯೋ ಆ ಮನೆಯಲ್ಲಿ ಜಗಳಗಳಿರುವುದಿಲ್ಲ, ಎಲ್ಲರೂ ಒಟ್ಟಾಗಿ ಇರುತ್ತಾರೆ. ಹಸಿರು ತೋರಣಗಳ ನಡುವೆ ಕಳೆ ಕಟ್ಟುವ ಅಡುಗೆ ಮನೆಯಲ್ಲಿ ಲಕ್ಷ್ಮೀದೇವಿ ಯಾವಾಗಲೂ ನೆಲೆಸಿರುತ್ತಾಳೆ. ಈ ಪರಿಹಾರವನ್ನು ನೀವು ಅತ್ಯಂತ ಭಕ್ತಿಯಿಂದ ಮತ್ತು ನಂಬಿಕೆಯಿಂದ ಮಾಡಿ, ಏನು ಪರೀಕ್ಷೆ ಮಾಡೋಣ ಎಂಬಂತೆ ಅಲ್ಲದೆ ಪರಮಾತ್ಮನ ಮೇಲೆ ಭಾರ ಹಾಕಿ ಮಾಡಿ. ಆಗ ಫಲಿತಾಂಶ ಖಂಡಿತ ಸಿಗುತ್ತದೆ. ನಿಮ್ಮ ಜೀವನವು ಒಂದು ಪ್ರಕಾಶಮಾನವಾದ ಪ್ರಯಾಣವಾಗಲಿ ಮತ್ತು ರಾಜಯೋಗವು ನಿಮಗೆ ಬೇಕಾದ ಎಲ್ಲವನ್ನೂ ಸಾಧಿಸಲಿ ಮನಸಾರೆ ಬಯಸುತ್ತೇನೆ. ಈ ಮಾಹಿತಿಯನ್ನು ಒಬ್ಬರಿಗೆ ಇಟ್ಟುಕೊಳ್ಳದೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೂ ಹಂಚಿಕೊಳ್ಳಿ, ಏಕೆಂದರೆ 10 ಜನರಿಗೆ ಒಳ್ಳೆಯದನ್ನು ಮಾಡೋದ್ರಿಂದ ಬರುವ ಪುಣ್ಯವು ನಮಗೆ ರಕ್ಷಣಾ ಕವಚದಂತೆ ಆಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.